ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಏನು ಅಂದ್ರೆ, ನಿನ್ನೆ ಚೆನ್ನೈ ದಿ ರೋಡ್ 26 ಅಂತ ಫಂಕ್ಷನ್ ಮಾಡಿದ್ರಲ್ವಾ, ಆ ಫಂಕ್ಷನ್ ಅಲ್ಲಿ ಯಾವ್ಯಾವ ತರ ಇತ್ತು, ಯಾರ್ಯಾರು ಭಾಗವಹಿಸಿದ್ರು ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡೋಣ. ನಿನ್ನೆ ಚೆನ್ನೈ ಅವರು ಫಂಕ್ಷನ್ ಸಖತ್ತಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಂದಿರೋ ಫ್ಯಾನ್ಸ್ಗಂತೂ ಬೇಜಾರು ಮಾಡಿಲ್ಲ, ಸಖತ್ತಾಗಿ ಏನೇ ಮಾಡಿದ್ದಾರೆ. ಹೆಂಗಂದ್ರೆ, ಈಗ ಓಜಿ ಸೆಂಟ್ರಿ ಇರ್ಬೋದು, ಯಾರ್ಯಾರು ಭಾಗವಹಿಸಿದ್ರಂದ್ರೆ ಮುತ್ತೈ ಮುರಳೀಧರನ್ ಇರ್ಬೋದು, ಸುರೇಶ್ ರೈನಾ ಇರ್ಬೋದು, DJ ಬ್ರಾವೋ ಇರ್ಬೋದು, ಪಾರ್ಥಿವ್ ಪಟೇಲ್ ಇರ್ಬೋದು, ಮ್ಯಾಥ್ಯೂ ಹ್ಯಾಡನ್ ಇರ್ಬೋದು. ಹೀಗೆ ಈ CSKಗೆ ಟ್ರೋಫಿ ವಿನ್ ಆಗಕ್ಕೆ ಯಾರ್ಯಾರು ಕಾರಣ ಆಗಿದ್ರು ಮೇನ್ ಪ್ಲೇಯರ್ಸ್ ಅವ್ರೆಲ್ರು ಬಂದಿದ್ರು. ಅವ್ರ ಎಂಟ್ರೀಸ್ ಇರ್ಬೋದು, ಅದು ಸಖತ್ತಾಗಿತ್ತು. ಮತ್ತೆ ಅವರು ಪ್ರಾಕ್ಟೀಸ್ ಮ್ಯಾಚ್ ತರ ಆಡಿದ್ರು ಕೆಲವು ಮ್ಯಾಚಸ್, ಅದು ಸಖತ್ತಾಗಿತ್ತು. ಅದು ಫ್ಯಾನ್ಸ್ಗೆ ಎಂಟರ್ಟೈನ್ಮೆಂಟ್ ಆಗಿತ್ತು. ಮತ್ತೆ AR ರೆಹಮಾನ್ ಅವರು ಸಹ ಫ್ಯಾನ್ಸ್ನ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಮತ್ತೆ ಇನ್ನೊಂದು ಮೂವ್ಮೆಂಟ್ ಇದೆ ಅಲ್ವಾ, ಇದು ಬೆಸ್ಟ್ ಅಂತ ಹೇಳ್ಬೋದು. ಅವರು ಟ್ರೋಫೀಸ್ ಎಷ್ಟು ಹೊಡೆದಿದ್ದಾರೆ ಚೆನ್ನೈ ಅವರು, ಪ್ರತಿಯೊಂದು ಟ್ರೋಫಿನೂ ಒಂದ್ ಹತ್ರ ಜೋಡಿಸಿದ್ರು. ಆ ಟೈಮಲ್ಲಿ ಬೇರೆ ಫ್ಯಾನ್ಸ್ ಎಲ್ಲ ನೋಡಿ ಬಿಟ್ಟಿರ್ತಾರೆ. ಉರ್ಕೊಳ್ಳೋದೇನು ಇಲ್ಲ, ಯಾಕಂದ್ರೆ ಅವ್ರು ಕಷ್ಟಪಟ್ಟು ಟ್ರೋಫೀಸ್ ವಿನ್ ಆಗಿದ್ದಾರೆ, ಅದರಿಂದ ಅವ್ರು ತೋರ್ಸ್ಕೊಳ್ತಾ ಇದಾರೆ. ಅದರಿಂದ ಏನ್ ತಪ್ಪಿಲ್ಲ ಅಂತ ಹೇಳ್ತೀನಿ. ಹೌದು, ಅವ್ರು ವಿನ್ ಆಗಿದ್ದಾರೆ, ಆ ಟ್ರೋಫೀಸ್ನ ತೋರ್ಸ್ಕೊಳ್ತಾ ಇದಾರೆ, ಅದ್ರಲ್ಲಿ ತಪ್ಪೇನಿದೆ. ಟೀಮ್ ಲೆಗಸಿ ಅನ್ನೋದು ಆ ಟ್ರೋಫೀಸ್ ಇಂದಾನೆ ಡಿಸೈಡ್ ಆಗೋದು. ಮತ್ತೆ ಲಾಸ್ಟ್ ಅಲ್ಲಿ ಸುರೇಶ್ ರೈನಾ ಮತ್ತೆ ಮ್ಯಾಥ್ಯೂ ಹ್ಯಾಡನ್ಗೆ ಆಲ್ ಆಫ್ ಫ್ರೇಮ್ ಸಿಕ್ತು. ಇದೊಂಥರ ಬೆಸ್ಟ್ ಮೂವ್ಮೆಂಟ್ ಅಂತ ಹೇಳ್ಬೋದು ಸುರೇಶ್ ರೈನಾಗೆ. ಅಪ್ಡೇಟ್ ನಂಬರ್ 2 ಏನಂದ್ರೆ, ಅಕ್ಷರ್ ಪಟೇಲ್ ಅವರು ಕನ್ಫರ್ಮ್ ಮಾಡಿದ್ದಾರೆ KL ರಾಹುಲ್ ಬಂದು ಓಪನಿಂಗ್ ಸ್ಲಾಟ್ ಅಲ್ಲಿ ಆಡ್ತಾರೆ ಅಂತ. ಹೌದು, ಇವರು ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿ ಜಮಾನನೇ ಆಗಿತ್ತು. ಪಂಜಾಬ್ ಕಡೆ ಇದ್ದಾಗ ಓಪನಿಂಗ್ ಸ್ಲಾಟ್ ಅಲ್ಲಿ ಬರ್ತಾ ಇದ್ರು, ಆಗ ಚೆನ್ನಾಗಿನೇ ಬ್ಯಾಟಿಂಗ್ ಆಡ್ತಾ ಇದ್ರು. ಮತ್ತೆ ಇವ್ರದ್ದು ಪೊಸಿಷನ್ ವೇರಿ ಆಗ್ತಾ ಇತ್ತು, ಒಂದು ಕಡೆ ಇವ್ರು ಕೊಡ್ತಾ ಇದ್ದಿಲ್ಲ. ಕೆಲವು ಟೈಮ್ ಓಪನಿಂಗ್ ಆಡ್ತಾ ಇದ್ರು, ಕೆಲವು ಟೈಮ್ ಮಿಡ್ಲ್ ಆರ್ಡರ್ ಅಲ್ಲಿ ಆಡ್ತಾ ಇದ್ರು. ಇವರು ಓಪನಿಂಗ್ ಅಲ್ಲಿ ಬಂದಾಗ ಚೆನ್ನಾಗಿ ಆಡಿದ್ದಾರೆ, ಆದ್ರಿಂದ ಇವ್ರು ಓಪನಿಂಗ್ ಸ್ಲಾಟೇ ಬೆಟರ್ ಅಂತ ನಾನು ಹೇಳ್ತೀನಿ. ಅಪ್ಡೇಟ್ ನಂಬರ್ 3 ಏನು ಅಂದ್ರೆ, ನೆಕ್ಸ್ಟ್ 3-4 ಡೇಸ್ ಒಳಗಡೆ ಸೆಕೆಂಡ್ ಫೇಸ್ ಆಫ್ ದಿ IPL ಮ್ಯಾಚಸ್ ನ ಶೆಡ್ಯೂಲ್ ರಿಲೀಸ್ ಆಗುತ್ತಂತೆ. ಹೌದು, ಆಲ್ರೆಡಿ ಫಸ್ಟ್ ಫೇಸ್ ಆಗಿದೆ ಅಲ್ವಾ. ಈಗ 3 to 4 ಡೇಸ್ ಒಳಗಡೆ ಸೆಕೆಂಡ್ ಫೇಸ್ ನ IPL ಮ್ಯಾಚಸ್ ಶೆಡ್ಯೂಲ್ ರಿಲೀಸ್ ಆಗೋ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ನಂಬರ್ 4 ಏನು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ KKR ಕಡೆ ಆಕಾಶ್ ದೀಪ್ ಇಂಜುರಿ ಆಗಿದ್ರಲ್ವಾ, ಅವರು ಆ ಇಂಜುರಿಯಿಂದ IPL ಇಂದ ರೂಲ್ಡ್ ಔಟ್ ಆಗಿದ್ರು. ಈಗ ಅವ್ರ ಪ್ಲೇಸ್ಗೆ ರೀಪ್ಲೇಸ್ ಆಗಿ ಸೌರಭ್ ದುಬೆನ ತಗೊಂಡಿದಾರಂತೆ. ಅಪ್ಡೇಟ್ ನಂಬರ್ 5 ಏನಂದ್ರೆ, ಅಕ್ಷರ್ ಪಟೇಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಮಿಚೆಲ್ ಸ್ಟಾರ್ಕ್ ಬಗ್ಗೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಚೆಲ್ ಸ್ಟಾರ್ಕ್ ಇನಿಷಿಯಲ್ ಸ್ಟೇಜಸ್ ಆಫ್ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾಕಂದ್ರೆ ಆಸ್ಟ್ರೇಲಿಯನ್ ಬೋರ್ಡ್ ಕಡೆಯಿಂದ ಇನ್ನು NOC ಸಿಕ್ಕಿಲ್ಲ, ಕ್ಲಿಯರೆನ್ಸ್ ಸಿಕ್ಕಿಲ್ಲ ಇವ್ರಿಗೆ ಏನಾದ್ರು ಈಗ ಕ್ಲಿಯರೆನ್ಸ್ ಸಿಕ್ಕಿದ್ರೆ IPL ಸ್ಟಾರ್ಟ್ ಆಗೋಕೆ ಮುಂಚೆ ಮೊದಲನೇ ಮ್ಯಾಚ್ ಮಿಚೆಲ್ ಸ್ಟಾರ್ಕ್ ಆಡ್ತಾರಂತೆ. ಹೌದು, ಇವರು 100% ಫಿಟ್ ಇದಾರಂತೆ, ಬಟ್ ಇನ್ನು ಇವ್ರು ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಅಕ್ಷರ್ ಪಟೇಲ್ ಅವರು ಆ ಅಪ್ಡೇಟ್ಗೋಸ್ಕರ ವೇಟ್ ಮಾಡ್ತಾ ಇದಾರಂತೆ, ಏನೊಂದಕ್ಕೂ ತಿಳ್ಕೊಳಕ್ಕೆ. ಅಪ್ಡೇಟ್ ನಂಬರ್ 6 ಏನಂದ್ರೆ, ಚೆನ್ನೈ ಕಡೆ ನೇತನ್ ಎಲಿಸ್ ಅವರು ಕೂಡ ರೂಲ್ಡ್ ಔಟ್ ಆಗಿದ್ರಲ್ವಾ, ಅವ್ರ ಪ್ಲೇಸ್ ಅಲ್ಲಿ ರಿಪ್ಲೇಸ್ ಆಗಿ ಸ್ಪೆನ್ಸರ್ ಜಾನ್ಸನ್ ಆಯ್ಕೆ ಮಾಡ್ಕೊಂಡಿದ್ದಾರಂತೆ. ಹೌದು, ಇವ್ರು ಅಂತ ಬ್ಯಾಟ್ ಬೌಲರ್ ಅಂತ ಹೇಳಕ್ ಆಗಲ್ಲ, ಪರವಾಗಿಲ್ಲ. ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಇಲ್ಲ ಅಂದ್ರೂ ಒಂದು ರೇಂಜ್ಗೆ ಪರವಾಗಿಲ್ಲ ಅಂತಾನೆ ಹೇಳ್ಬೋದು. ಅಪ್ಡೇಟ್ ನಂಬರ್ 7 ಏನಂದ್ರೆ, ಅಭಿಷೇಕ್ ಶರ್ಮಾ ಅವರು ಒಂದು ರಿವೀಲ್ ಮಾಡಿದ್ದಾರೆ, ಅದು ಟ್ರಾವಿಸ್ ಹೆಡ್ ಬಗ್ಗೆ. ಇವರು RCB ವಿರುದ್ಧ ಆಡಕ್ಕೆ ಸಖತ್ ಇಷ್ಟಪಡ್ತಾರಂತೆ ಬ್ಯಾಟಿಂಗು. ಇವ್ರು ಯಾರ ವಿರುದ್ಧ ಗುರು ಆಡಲ್ಲ, ಯಾವ್ದು ಆಪೋನೆಂಟ್ ಇದ್ರು ನಾಯಿ ಪಿಡಿ ಚಚ್ಚಿ ಬಿಸಾಕ್ಬಿಡ್ತಾರೆ, ಅಗ್ರೆಸಿವ್ ಆಗಿ ಆಡ್ತಾರೆ. ಇವ್ರೇನೋ ಸ್ಪೆಷಲ್ ಆಗಿ ನಮ್ಮ RCB ವಿರುದ್ಧ ಆಡಕ್ ಇಷ್ಟಪಡ್ತಾರಂತೆ. ನೋಡೋಣ ಈ ಸಲ ನಮ್ಮ RCB ವಿರುದ್ಧ ಚೆನ್ನಾಗಿ ಆಡ್ತಾರ ಇಲ್ಲ ಫ್ಲಾಪ್ ಆಗ್ತಾರ ಅಂತ ನೋಡೋಣ. ಅಪ್ಡೇಟ್ ನಂಬರ್ 8 ಏನಂದ್ರೆ, ಅಕ್ಷರ್ ಪಟೇಲ್ ಅವರು ಹೇಳಿದರೆ ಬಿಗ್ ಫ್ಯಾನ್ ಅಲ್ವಂತೆ ಅವರು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಗೆ. ಹೌದು, ರೂಲ್ಸ್ IPL ಅಲ್ಲಿ ಇದೆ, ಆಡ್ಲೇಬೇಕು. ಬಟ್ ಇವರು ಬಿಗ್ ಫ್ಯಾನ್ ಅಲ್ಲಂತೆ. ಇದಕ್ಕೂ ಮುಂಚೆನು ಬೇರೆ ಪ್ಲೇಯರ್ಸ್ ಸಹ ಹೇಳಿದ್ರು, ರೋಹಿತ್ ಶರ್ಮಾ ಇರ್ಬೋದು, ಇನ್ನು ಕೆಲವು ಪ್ಲೇಯರ್ಸ್ ಎಲ್ಲ ಹೇಳಿದ್ರು, ಅವರೆಲ್ಲ ಬಿಗ್ ಫ್ಯಾನ್ ಅಲ್ವಂತೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಗೆ. ಹೌದು, ಇದು ಯಾಕಂದ್ರೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಇರ್ತಾರಲ್ವಾ, ಅವ್ರನ್ನ ಇದು ಒಂಥರ ಕಡೆಗಡೆನೆ ಮಾಡ್ಬಿಡುತ್ತೆ. ಯಾಕಂದ್ರೆ ಇವಾಗ ಬೌಲಿಂಗ್ ಬೇಕಾದಾಗ ಬೌಲರ್ನ ತಗೋತಾರೆ, ಬ್ಯಾಟಿಂಗ್ ಬೇಕಾದಾಗ ಬ್ಯಾಟರ್ನ ತಗೋತಾರೆ. ಇಲ್ಲಿ ಆಲ್ರೌಂಡರ್ಗೆ ಒಂಥರ ವ್ಯಾಲ್ಯೂ ಇಲ್ದರ ಆಗ್ಬಿಡ್ತು. ಮತ್ತೆ ಇವಾಗ ನಮ್ಮ RCB ಕಡೆನೆ ತಗೊಳ್ಳಿ, ದೇವದತ್ ಪಡಿಕಲ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊತಾ ಇದ್ರಲ್ವಾ. ಈಗ ಅವರು ಬ್ಯಾಟಿಂಗ್ ಮಾತ್ರ ಆಡ್ತಾರೆ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಫೀಲ್ಡಿಂಗ್ ಇರಲ್ಲ, ಬೇರೆ ಏನು ಇರಲ್ಲ. ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಬರ್ಬೇಕಾದ್ರೆ ನೀನು ಬ್ಯಾಟಿಂಗ್ ಮಾತ್ರ ಆಡ್ತೀನಿ ಅಂದ್ರೆ ಆಗಲ್ಲ ಅಲ್ವಾ, ಅವ್ರ ಫೀಲ್ಡಿಂಗು ಎಲ್ಲ ಚೆನ್ನಾಗಿ ಮಾಡ್ಬೇಕು. ಬಟ್ ಇವ್ರಿಗೆ ಇಲ್ಲಿ ಚಾನ್ಸಸ್ ಸಿಗಲ್ಲ. ಇಂಡಿಯನ್ ಕ್ರಿಕೆಟ್ ಇವ್ರನ್ನ ಎಲ್ಲೇ ತಗೊಳುತ್ತೆ ಹೇಳಿ. ಆದ್ರಿಂದ ಒಂಥರ ಇಂಪ್ಯಾಕ್ಟ್ ಪ್ಲೇಯರ್ ರೂಲು IPL ಅಲ್ಲಿ ಇರಬಾರ್ದಾಗಿತ್ತು ಅಂತ ನನಗೂ ಅನಿಸ್ತೈತೆ. ಇದು ಇವತ್ತಿನ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.